ಹುಚ್ಚಿ ಪಟ್ಟ ಕಟ್ಟಿಬಿಡ್ತಾರೆ ಕೌನ್ಸಿಲಿಂಗ್ ಎಲ್ಲ ಹೋಗ್ಬಿಟ್ರೆ ಅನ್ನೋ ಮನಸ್ಥಿತಿ ಈಗಲೂ ಇದೆ ಅಲ್ವಾ? ಎಲ್ಲ ಗೂಗಲ್ ಮಾಡ್ಕೊಂಡ್ಬಿಟ್ಟು ಆಸ್ಟ್ರೋ ಟಾಕ್ ತನಕ ಹೋಗ್ಬಿಟ್ಟು ಅವರು ನಮ್ಮನ್ನು ಒಂದು ಅಸ್ತ್ರವಾಗಿ ಬಳಸ್ಕೊತಾ ಇರ್ತಾರೆ. ಸೊಸೆನ ಆಕ್ಸೆಪ್ಟ್ ಇನ್ನೂ ಮಾಡ್ಕೊತಾ ಇಲ್ಲ, ಅಥವಾ ಸೊಸೆ ಈ ಮನೆಯಿಂದಲ್ಲಿ ಹೋಗುವಾಗ ತಾಯಿ ಮನೆಯಲ್ಲೇ ಅನೇಕ ನೋವುಗಳಿರುತ್ತೆ. ಆವಾಗ ಅವಳು ಅನುಮಾನದಿಂದ ಆ ಮನೆಯವ್ರನ್ನೆಲ್ಲ ನೋಡ್ತಾ ಇರ್ತಾಳೆ. ಒಳ್ಳೆ ಸಂಗೀತಗಾರ, ಸ್ಟೇಜ್ ಮೇಲೆ ಇರೋಲ್ಲಿ ದೈವತ್ವ, ಕೆಳಗಡೆ ಇಳಿದ್ಮೇಲೆ ನೀನು ಮನುಷ್ಯನೇ ಅಲ್ವಾ. ಅಂದರೆ ಇದು ಯಾವುದು ವರ್ಕೌಟ್ ಆಗಲಿಲ್ಲ ಅಂದರೆ ಫೈನಲಿ ಡಿವೋರ್ಸ್ ಒಂದೇನಾ ಪರಿಹಾರ? ಯಾವುದೋ ಹುಡುಗಿನ ಇಟ್ಕೊಂಬಿಟ್ಟಿದ್ದಾನೆ ಗಂಡ ಅಂತ ಅನುಮಾನದ ಖಾಯಿಲೆ. ಇತನಾ ಬಿ ಕ್ಯಾ ಲೋಕೇಶ್ ಲೋಕೇಶ್ ಕರ್ಕೆ ಇತನಾ ಬಿ ಕ್ಯಾ ಮನೆ ಮಾಡಿಬಿಟ್ಟಿರುತ್ತೆ ಅಂದರೆ ಅವರು ಹೀಗೆ ಮುಖ ಕಣ್ಣು ಎಲ್ಲ ಬಿಡ್ತಾ ಇರ್ತಾರೆ. ಹಾಗೆ ಈ ಕೌನ್ಸಿಲಿಂಗ್ ಹೋಗಬೇಕು ಅನ್ನುವಂಥ ವಿಚಾರ ಏನು ಬರುತ್ತೆ, ತುಂಬ ಜನ ಇದನ್ನ ಈಗ್ಲೂ ಒಂದಷ್ಟು ಮಂದಿ ಓಪನ್ ಅಪ್ ಆಗಿ ಹೇಳೋದು, ಕರ್ಕೊಂಡು ಹೋಗೋದು ಮಾಡ್ತಾರೆ. ಬಟ್ ಏನೋ ಮಾನಸಿಕ ಸಮಸ್ಯೆ ಇದೆ ನನಗೆ, ಹುಚ್ಚಿ ಪಟ್ಟ ಕಟ್ಟಿಬಿಡ್ತಾರೆ ಕೌನ್ಸಿಲಿಂಗ್ ಎಲ್ಲ ಹೋಗ್ಬಿಟ್ರೆ ಅನ್ನೋ ಮನಸ್ಥಿತಿ ಈಗಲೂ ಇದೆ ಅಲ್ವಾ? ಸೊ ಅದನ್ನ ಹೆಂಗೆ ದೂರ ಮಾಡೋದು? ಯಾಕೆಂದರೆ ಪ್ರತಿಯೊಬ್ಬರು ಒಂದಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾನೆ ಇರ್ತಾರೆ, ಅದರಿಂದ ಮಾನಸಿಕವಾಗಿ ಒಂದಷ್ಟು ಪ್ರೆಷರ್ ಜಾಸ್ತಿಯಾಗಿ ಹೇಗೆಗೋ ರಿಯಾಕ್ಟ್ ಮಾಡ್ತಿರ್ತಾರೆ. ಬಟ್ ಕೌನ್ಸಿಲಿಂಗಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂದಾಗ ಹೋಗೋದಕ್ಕೆ ಯಾಕೆ ಮನಸ್ಸು ಮಾಡೋದಿಲ್ಲ ಅಂತ? ಯಾತಕ್ಕೆ ಮನಸ್ಸು ಮಾಡಲ್ಲ ಅಂದರೆ, ಒಂದು ಕೌನ್ಸಿಲಿಂಗ್ ಬಂದಾಗ ಹೆಣ್ಣಿಗೆ ನಾವು ಹೇಳ್ತೀವಿ, ಓಕೆ ಇವಳಿಗೆ ಬಾರ್ಡರ್ ಲೈನ್ ಪರ್ಸನಾಲಿಟಿ ಇರ್ಬೋದು ಅಂತ ನಾವು ಏನೋ ಒಂದು ಕ್ಲೂ ಕೊಟ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಎಲ್ಲ ಗೂಗಲ್ ಮಾಡ್ಕೊಂಬಿಟ್ಟು ಆಸ್ಟ್ರೋ ಟಾಕ್ ತನಕ ಹೋಗ್ಬಿಟ್ಟು ಅವರು ನಮ್ಮನ್ನು ಒಂದು ಅಸ್ತ್ರವಾಗಿ ಬಳಸ್ಕೊತಾ ಇರ್ತಾರೆ. ಲಾಯರ್ಗೆ ಹೇಳ್ಬೋದಲ್ಲ, ಇದೆಲ್ಲ ಇದೆ ಅವಳಿಗೆ, ಅದಕ್ಕೆ ನನಗೆ ಈ ಮದುವೆ ಬೇಡ ಅಂತ ಹೇಳೋಕ್ಕೆ. ಅದಕ್ಕೆ ಕೆಲವ್ರು ಬರ್ತಾರೆ. ಅವ್ರು ಹಂಗೆ ಬರ್ತಾರಲ್ಲ, ಮ್ಯಾನಿಪುಲೇಷನಲ್ಲಿ ಇವ್ರು ಕರ್ಕೊಂಬರ್ತಾ ಇರ್ಬೋದು ಅಂತ ಅನೇಕ ಹೆಣ್ಮಕ್ಳು ಗಂಡಸರು ಬರಲ್ಲ ಕೌನ್ಸಿಲಿಂಗ್ಗೆ. ಕೆಲವ್ರ ಸಮಯ ಏನಾಗಿರುತ್ತೆ, ಅತ್ತೆ ಮಾವಂಗೋ ತಂದೆ ತಾಯಿಗೋ ಸಮಸ್ಯೆ ಇರುತ್ತೆ. ವರ್ತನಾ ಸಮಸ್ಯೆ ಇರ್ಬೋದು, ಸೈಕಿಯಾಟ್ರಿ ಸಮಸ್ಯೆ ಇರ್ಬೋದು, ಈಗ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ಸ್ ಇರ್ಬೋದು, ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು, ಸ್ಕಿಜೋಫ್ರೇನಿಯಾ ಇರ್ಬೋದು, ತಾಯಿಗೋ ಅತ್ತೆಗೋ ಯಾರಿಗೋ ಇರ್ಬೋದು. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಆಲ್ರೆಡಿ ಯಾರು ಒಂದು ಮನೆಯಲ್ಲಿ ಈಗ ಕ್ಯಾನ್ಸರ್ ಪೇಷಂಟ್ ಇದ್ದಂಗೆ ಎಲ್ರಿಗೂ ಅಫೆಕ್ಟ್ ಆಗುತ್ತಲ್ವ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ, ನಿಮಗೆ ಸಾಮಾಜಿಕವಾಗಿ, ಮತ್ತು ಅಂತರ್ಗತ ವ್ಯಕ್ತಿಗತ ಸಂಬಂಧಗಳನ್ನು ನಾವು ನೋಡಿದಾಗ, ಮತ್ತು ಅಲ್ಲಿರೋ ಮಾತುಕತೆಯಲ್ಲಿ ತಾಳ್ಮೆನೇ ಇಲ್ಲ. ಒಬ್ಬರು ಹೇಳಿದ್ದಕ್ಕೆ ಇನ್ನೊಬ್ಬರು, ಕೆಲಸ ಆಗಬೇಕಾದ್ರೆ ಒಂಥರ ಇರ್ತಾರೆ, ಆದಮೇಲೆ ಇನ್ನೊಂದು ಥರ ಇರ್ತಾರೆ. ಈಗ ಪ್ರತಿಮಾ ಒಂದು ಒಳ್ಳೆ ದಿಟ್ಟ ಹೆಣ್ಣು ಅಂತಂದರೆ ನಾನೇನು ಮಾಡ್ತೀನಿ, ನಿಮ್ಮನ್ನು ಅಸ್ತ್ರವಾಗಿ ಇಟ್ಕೊಂಡು ಬಳಸ್ಕೊತಾ ಇರ್ತೀನಿ. ಸೊ ಈ ಥರ ಎಲ್ಲ ಮ್ಯಾನಿಪುಲೇಷನ್ನ ಇವಳು ನೋಡಿರ್ತಾಳೆ. ಆವಾಗ ಅವಳು ನನಗಿಷ್ಟ ಇಲ್ಲ ಅಂತ ಡಿಸೈಡ್ ಮಾಡ್ಕೋತಾಳೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಪದಗಳ ಬಳಕೆಯಲ್ಲಿ ಈ ದರಿದ್ರದವಳು ಬಂದಮೇಲೆ ನಮ್ಮನೆ ಹಿಂಗಾಗೋಯ್ತು ಅಂತ ಬಳಸ್ತಾರೆ. ಸೊಸೆನ ಆಕ್ಸೆಪ್ಟ್ ಇನ್ನೂ ಮಾಡ್ಕೋತಾ ಇಲ್ಲ, ಅಥವಾ ಸೊಸೆ ಈ ಮನೆಯಿಂದಲ್ಲಿ ಹೋಗುವಾಗ ತಾಯಿ ಮನೆಯಲ್ಲೇ ಅನೇಕ ನೋವುಗಳಿರುತ್ತೆ. ಆವಾಗ ಅವಳು ಅನುಮಾನದಿಂದ ಆ ಮನೆಯವ್ರನ್ನೆಲ್ಲ ನೋಡ್ತಾ ಇರ್ತಾಳೆ. ಹೀಗಾಗಿ ಹಳೇದನ್ನು ಬಿಟ್ಟು ಮುಂದಕ್ಕೆ ಹೋಗಲ್ಲ, ಮತ್ತು ಜೀವನನ ಎಂಜಾಯ್ ಮಾಡೋಕ್ಕೆ ಬರಲ್ಲ. ಒಂದು ಮಾರ್ನಿಂಗ್ ಸನ್ಸೆಟ್, ಮಾರ್ನಿಂಗ್ ಸನ್ರೈಸೋ, ಸೂರ್ಯೋದಯನೋ ಸೂರ್ಯಾಸ್ತನೋ ಅದನ್ನು ಹಿಡ್ಕೊಂಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದಲ್ವ? ಹಾಕಲ್ಲ. ಅವ್ರಿಗೆ ವೈಯಕ್ತಿಕ ಸ್ಟೋರಿಗಳನ್ನೇ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಮಾನಸಿಕ ಅಸ್ವಸ್ಥತೆಗೂ ಕಾರಣ ಆಗುತ್ತೆ. ನಾನು ಹಾಕಲೇಬೇಕು ಅನ್ನೋ ಚಟಗಳಿದೆಯಲ್ಲ, ಯಾವುದೇ ಆಗಲಿ ಅಭ್ಯಾಸ ಓಕೆ, ಚಟಗಳು ನಮಗೆ ತುಂಬ ಚಪಲ ಓಕೆ, ಕೆಲವು ಅಭ್ಯಾಸಗಳು ಓಕೆ, ಆದರೆ ಚಟಕ್ಕೆ ಬಿದ್ದಾಗ ತುಂಬ ಕಷ್ಟ ಆಗುತ್ತೆ. ಸೊ ಅಥವಾ ನನಗೆ ಇನ್ನೊಂದೇನೋ ಪೇಂಟಿಂಗ್ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ಟ್ಯಾಂಜೂರ್ ಪೇಂಟಿಂಗ್ ಆಯಿತಾ, ಆ ದೇವಿಗಳನ್ನೆಲ್ಲ ನಾನು ತುಂಬ ಚೆನ್ನಾಗಿ ಸುಂದರವಾಗಿ ಬಿಡಿಸ್ತೀನಿ, ಆದರೆ ನನ್ನ ದೈವತ್ವ ಇದೆ ಅಂದ್ಕೊಂಡ್ಬಿಡ್ತೀನಿ. ನಾನು ಒಳ್ಳೆ ಸಂಗೀತಗಾರ, ಸ್ಟೇಜ್ ಮೇಲೆ ಇರೋಲ್ಲಿ ದೈವತ್ವ, ಕೆಳಗಡೆ ಇಳಿದ್ಮೇಲೆ ನೀನು ಮನುಷ್ಯನೇ ಅಲ್ವಾ. ಚಲನಚಿತ್ರ ನಟರಿರ್ಬೋದು, ಯಾರೇ ಇರ್ಬೋದು, ಅವರಲ್ಲೊಂದು ವಿಶೇಷ ಪ್ರತಿಭೆ ಇದೆ ಅಂದರೆ ದೈವತ್ವ ಅಂದ್ಕೊಂಡ್ಬಿಡ್ತಾರೆ. ಎಲ್ಲರಲ್ಲೂ ಒಂದು ದೈವತ್ವ ಇದ್ದೇ ಇರುತ್ತೆ. ಈ ಒಂದು ಅಹಂಕಾರಕ್ಕೆ ಪೂರಕವಾಗುವಂಥ ವಿಚಾರಗಳಿದ್ದಾಗ ಅವರು ನಾವು ಹೆಂಗೆ ಹೋಗೋದು ಕೌನ್ಸಿಲಿಂಗ್ಗೆ ಅಂದ್ಕೊಂಡು ಬರಲ್ಲ. ಆದರೆ ಅವರಿಂದ ಮನೆಯವ್ರಿಗೆಲ್ಲರಿಗೂ ತೊಂದರೆ ಆಗ್ತಾ ಇರುತ್ತೆ. ಈ ಒಂದು ಸ್ಟಿಗ್ಮಟೈಸೇಷನ್ ಏನಿದೆ ತುಂಬ ಕಡಿಮೆ ಆಗ್ತಾ ಇದೆ. ಮತ್ತು ಒಂದು ಮಗು ಆಗಿದ ತಕ್ಷಣ ನೋಡಿ ಎಲ್ಲರೂ ನಾನು ಸೈಕಾಲಜಿಸ್ಟ್ ಅಂತ ಮಾತಾಡ್ತಾರೆ. ಎಲ್ರಿಗೂ ಅದೇನೋ ಒಂದು ಸುಲಭವಾಗಿ ಸಿಗುವಂಥ ಮನಸ್ಸು ಅನ್ನೋದು ಎಲ್ಲರಿಗೂ ಕೈಗೆಟ್ಕೋ ಅಂಥ ವಸ್ತು. ಆದರೆ
ಕೈಂಡ್ನೆಸ್ ಇನ್ ಅನದರ್ಸ್ ಟ್ರಬಲ್, ಕರೇಜ್ ಇನ್ ಮೈ ಓನ್, ಅದು ನಿಜವಾದ ಸೈಕಾಲಜಿ. ಇನ್ನೊಬ್ಬರ ಒಂದು ಕಷ್ಟದ ಸಮಯದಲ್ಲಿ ನನಗೆ ಕರುಣೆ ಇರಬೇಕು, ನನ್ನ ವೈಯಕ್ತಿಕ ಜೀವನದಲ್ಲಿ ಬರೋ ಕಷ್ಟಕ್ಕೆ ನಾನೊಂದು ಧೈರ್ಯದಿಂದ ಒಂದು ಹೆಗಲು ಕೊಡಬೇಕು. ಅದೆರಡೂ ಇಲ್ಲ ಅಂದಮೇಲೆ ನಾವು ಯಾರೂ ಸೈಕಾಲಜಿಸ್ಟ್ ಅಲ್ಲ. ಇನ್ನೊಬ್ಬರ ಜೀವನದಲ್ಲಿ ಕರುಣೆ ಇಲ್ಲ ಅಂದಮೇಲೆ ನೀನು ಸೈಕಾಲಜಿಸ್ಟ್ ಅಲ್ಲ. ಅಥವಾ ನೀನು ತುಂಬ ಕತೆಗಳನ್ನೆಲ್ಲ ಕೇಳಿಬಿಟ್ಟು ನೀನು ಅಳಕ್ಕೆ ಶುರು ಮಾಡಿಬಿಡ್ತೀಯ, ನೀನೇ ಅಳ್ತೀಯ ಸಿನಿಮಾಕ್ಕೆ ಹೋಗಿ ಅಂದರೆ ಅದು ಎಂಪ್ಯಾಥಿಕ್ ಪರ್ಸನಾಲಿಟಿ. ಕ್ಲಿನಿಕಲ್ ಸ್ಟ್ಯಾಮಿನಾ ಇಲ್ಲದೆ ಇದ್ದರೂ ನೀವು ಸೈಕಾಲಜಿಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಕತೆ ಕೇಳಿದ ತಕ್ಷಣ ನೀವು ಜಡ್ಜ್ ಮಾಡ್ತೀರಾ, ಇದು ಹಿಂಗಿರ್ಬೋದು ಹಂಗಿರ್ಬೋದು, ಅದು ಸೈಕಾಲಜಿಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೈಕಾಲಜಿಸ್ಟ್ ಜಡ್ಜ್ ಮಾಡಿಬಿಡ್ತಾರೇನೋ, ಅಥವಾ ನಮಗೂ ಅರ್ಥ ಆಗುತ್ತಲ್ವ ಇದೆಲ್ಲ. ಸೆಕೆಂಡ್ರಿ ಗೇನ್ ಬಿಹೇವಿಯರೇ ಜಾಸ್ತಿ ಇರುತ್ತೆ. ಸೆಕೆಂಡ್ರಿ ಗೇನ್ ಅಂದರೆ ಹೊಟ್ಟೆ ನೋವು ಅಂತ ಮಗು ಸ್ಕೂಲಲ್ಲಿ ಕೂತಿರುತ್ತೆ, ಅದು ಸ್ಕೂಲ್ಗೆ ಹೋಗಲ್ಲ. 9 ಗಂಟೆ ಆದಮೇಲೆ ಆರಾಮ, ಹೊಟ್ಟೆ ನೋವು ಏನಿರೋದಿಲ್ಲ, ಏನೂ ಇರಲ್ಲ. ಹಾಗೆಯೇ ಅತ್ತೆ ಬರ್ತಾರೆ ಅಂದರೆ ನಂಗೆ ತಲೆನೋವು ಇರ್ಬೋದು, ಅತ್ತೆ ವಾಪಸ್ ಊರಿಗೆ ಮೊದಲೇ ಇವರು ಅಂದರೆ ಈ ಥರ ಅಂತ ನಾವು ಮೆಂಟಲಿ ಫಿಕ್ಸ್ ಆಗಿರ್ತೀವಿ ಅಂದಾಗ ಅಂಥವ್ರನ್ನ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಬಂದ್ರೆ ಅದು ವರ್ಕ್ ಆಗಲ್ಲ. ಈಗ ಕೆಲವ್ರು ಹೇಳ್ತಾರೆ, ಮೇಡಮ್ ನಾನು ತುಂಬ ಇನ್ವೆಸ್ಟ್ ಮಾಡಿಬಿಡ್ತೀನಿ, ಆ ಕಡೆಯಿಂದ ದುಡ್ಡು ಬರ್ತಾ ಇಲ್ಲ ಅಂತ. ಯಾವ ಮಣ್ಣಂಗಟ್ಟಿನೂ ಇವ್ರು ಮಾಡಿರಲ್ಲ, ಇವರು ಭ್ರಮೆನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಇಲ್ಯೂಷನರಿ ಹ್ಯಾಲ್ಯೂಸಿನೇಷನ್ ಇದು. ಈ ಡಿಸಾರ್ಡರ್ಗೆ ನಮ್ಮ ಭಾವನ ಕರ್ಕೊಂಬರಲ್ಲ ಮೇಡಮ್, ನಮ್ಮ ಮಗಳನ್ನ ಕರ್ಕೊಂಬಂದಾಗ ನೀವು ಸರಿ ಮಾಡಿಕೊಟ್ಟಿದ್ರಿ, ಏನು ಕತೆ ಅಂತ ಕೇಳ್ತೀನಿ. ಇಂಥ ಕತೆ ಆದರೆ ದಯವಿಟ್ಟು ಕರ್ಕೊಂಬರ್ಬೇಡಿ, ಅವ್ರಿಗೆ ಮೆಡಿಸನ್ ಅಗತ್ಯ ಇದೆ, ಆದರೆ ಅವ್ರು ಮೆಡಿಸನ್ ತೊಗೊಳಕ್ಕೆ ರೆಡಿ ಇಲ್ಲ. ನನಗೇನು ಆಗಿಲ್ಲ, ನಾನು ಇನ್ವೆಸ್ಟ್ ಮಾಡಿದ್ದೀನಿ, ದುಡ್ಡು ಕೊಡ್ತಾನೆ, ಕೊಟ್ಟ ಮೇಲೆ ನಾನು ಸಂಸಾರ ಕೊಡ್ತೀನಿ ಅಂತಲೇ ಬದುಕ್ಬಿಡ್ತಾರೆ ಅವರು. ಅಥವಾ ಇವನು ಯಾವುದೋ ಹುಡುಗಿನ ಇಟ್ಕೊಂಬಿಟ್ಟಿದ್ದಾನೆ ಗಂಡ ಅಂತ ಅನುಮಾನದ ಕಾಯಿಲೆ, ಅವಳು ಓಪನ್ ಮಾಡ್ತಾಳೆ, ಹೆಂಡತಿ ಗಂಡನಾದರೂ ಅನುಮಾನ ಪಡ್ಬೋದು, ಹೆಂಡತಿನಾದರೂ ಅನುಮಾನ ಪಡ್ಬೋದು. ಅವ್ರು ಒಪ್ಕೊಳಕ್ಕೆ ರೆಡಿ ಇರಲ್ಲ, ಡಿಸಾರ್ಡರ್ ಅಂತ. ಅವಳು ಓಪನ್ ಮಾಡಿಬಿಟ್ಟು ಹಾಯ್ ಲೋಕೇಶ್ ಗುಡ್ ಈವ್ನಿಂಗ್ ಅಂತ ತಗೊಳ್ತಾಳೆ. ಈಗ ಕಾಲ್ಸ್ ಇರುತ್ತಲ್ವಾ, ಮೀಟಿಂಗ್ ಕಾಲ್, ಇತನಾ ಬಿ ಕ್ಯಾ ಲೋಕೇಶ್ ಕರ್ಕೆ ಇತನಾ ಬಿ ಕ್ಯಾ ಅಂತ. ಎಷ್ಟು ಪೇಟ್ರಿಯಾರ್ಕಿ ಅದು. ಅವಳೊಂಚೂರು ಅವಳ ಆಫೀಸಲ್ಲಿ ಒಂದು ಕೊಲೀಗ್ ಜೊತೆ ಖುಷಿಯಾಗಿ ಮಾತಾಡೋಕ್ಕಾಗಲ್ಲ. ಆಮೇಲೆ ಅವಳು ಹೇಳ್ತಾಳೆ ಹಾಲು ನೋನು ಹೂ ನೋನು, ಅವಳಿಗೆ ಇಷ್ಟ ಮಾತಾಡೋಕ್ಕೆ. ಏನು ನೆನ್ನೆ ಲೇಟಾಗಿ ಬಂದ್ರಿ, ಮಳೇಲೂ ಬರ್ತಾ ಇದ್ದೀರಾ, ಹಾಲು ಕೊಡೋನ್ಗೆ ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ, ಚಾಯ್ ಕೊಡ್ಲಾ, ಅವನಿಗೆಲ್ಲ ಏನು ಕೊಡೋದು, ಈ ಥರ ನಿನ್ನ ಬಾಯ್ ಪ್ರತಿಯೊಂದನ್ನು ಅನುಮಾನದಿಂದ ನೋಡೋದು. ಮನೆ ಮಾಡಿಬಿಟ್ಟಿರುತ್ತೆ ಅಂದರೆ ಅವರು ಹಂಗೆ ಮುಖ ಕಣ್ಣು ಎಲ್ಲ ಬಿಡ್ತಾ ಇರ್ತಾರೆ ಹಂಗೆ. ಅದಕ್ಕೆ ಅಂಥ ಕಾಯಿಲೆ ಅಂದರೆ ನಾವು ಯಾರು ಅನುಮಾನ ಪಟ್ಕೊಂಡು ನೋವು ತಿಂತಾ ಇರ್ತಾರೋ ಅವ್ರಿಗೆ ಸಪೋರ್ಟ್ ಥೆರಪಿ ಕೊಡ್ಬೋದು. ಇವ್ರಿಗೆ ಸೈಕ್ಯಾಟ್ರಿ ಮೆಡಿಸನ್ನೇ ಕೊಡಿಸ್ಬೇಕು, ರಿಹ್ಯಾಬ್ ಮಾಡಬೇಕು. ಅಂದರೆ ಇದು ಯಾವುದು ವರ್ಕೌಟ್ ಆಗಲಿಲ್ಲ ಅಂದರೆ ಫೈನಲಿ ಡಿವೋರ್ಸ್ ಒಂದೇನಾ ಪರಿಹಾರ? ಕೆಲವ್ರಿಗೆ ಡೈವೋರ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ಅವ್ಳು ನನ್ನ ಹೆಂಡತಿ ಹೀಗೆ, ನಾನು ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಇದ್ಬಿಡ್ತೀನಿ. ಅವಳು ಕಾಯಿಲೆ ಇದೆ ಅಂತಲೂ ಒಂದು 7-8 ವರ್ಷ ಗೊತ್ತೇ ಇರಲ್ವಲ್ಲ. ಇವಾಗ ನಾನು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀನಿ, ನೀವು ನನ್ನನ್ನು ಇಷ್ಟು ಟೈಮಿಗೆ ಬಾ ಅಂತೀರಾ, ನಾನು ಬರ್ತೀನಿ, ನೀವೇನೋ ಒಂದಷ್ಟು ಮಾತಾಡಿಸ್ತೀರಾ, ನಾನು ವಾಪಸ್ ಹೊಟ್ಟೋಗ್ತೀನಿ. ಇಲ್ಲಿ ನನಗೂ ನಿಮಗೂ ಏನು ಆಲ್ಟ್ರಿಕೇಷನು ಏನಿಲ್ಲ. ಸೊ ಇದಾದಮೇಲೆ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಹೊಟ್ಟೋಗ್ತಾರೆ, ಅವ್ರವ್ರದ್ದು ಮುಗ್ದೋಯ್ತು. ಇಟ್ಸ್ ಎ ಪ್ರೊಫೆಷ್ನಲ್ ರಿಲೇಷನ್ಶಿಪ್. ಮನೆ ಅಂದರೆ ಹಂಗಾಗಲ್ವಲ್ಲ. ನೀ ಎಲ್ಲೋಗಿದ್ದೆ, ಯಾತಕ್ಕೆ ಈ ಸೀರೆ ಉಟ್ಕೊಂಡು ಹೋಗಿದ್ದೆ, ನೀನು ಯಾಕೆ ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ಯಾ, ಇದೆಲ್ಲ ಬರುತ್ತೆ. ಇನ್ನೊಂದು ನಾನು ಹೇಳಲೇಬೇಕು ಅನ್ನೋದು, ನಾವು ಆಬ್ಜೆಕ್ಟಿಫಿಕೇಶನ್, ವಿಮೆನ್ ಆಬ್ಜೆಕ್ಟಿಫೈ ದೆಮ್ಸೆಲ್ಸ್. ಅವಾಗ ಏನಾಗುತ್ತೆ, ನಾನು ಕ್ಲಿವೇಜ್ ತೋರಿಸೋದು, ಅಂದರೆ ಕ್ಯಾಮ್ರಾಮನ್ ಅಲ್ಲೇ ಫೋಕಸ್ ಮಾಡ್ತಾನೆ, ನೀವು ಅಲ್ಲಿ ಫೋಕಸ್ ಮಾಡಬೇಡಿ ಅಂತೆಲ್ಲ. ನನಗೆ ಅವಾಗ ನಮ್ಮ ಬ್ಯಾಂಗ್ಳೂರು ಒಂದು ಈ ಜಾಗ್ರಫಿಕ್ ತೊಗೊಂಡ್ರೆ ನಮ್ಗೆ ಯಾರಿಗೂ ಸ್ಲೀವ್ಲೆಸ್ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಈ ಚಳಿ ಪ್ರದೇಶ. ಬಾಂಬೆನಲ್ಲಿ ಸೆಕೆ, ಕಲ್ಕತ್ತಾದಲ್ಲಿ ಸೆಕೆ. ಸೊ ಅವರು ಸ್ವಲ್ಪ ಅಲ್ಲಿ ಹವಾಮಾನಕ್ಕೆ ಅಡ್ಜಸ್ಟ್ ಆಗೋ ಥರದ್ದು ಬಟ್ಟೆ ಅಂದರೆ ಹಾಕೋತಾ ಇದ್ರು. ಹಾಂ, ಆದರೆ ಇವಾಗ ಎಲ್ಲರೂ ನಾನು ಅದೇ ಥರನೇ ಇರಬೇಕು, ಮೈ ಬಾಡಿ ಆದರೆ ನೋಡೋರ ಕಣ್ಣಲ್ಲಿನೂ ಪಕ್ವತೆ ಬಂದಿಲ್ವಲ್ಲ. ನೀನೇ ಮತ್ತೆ ಆ ದೃಷ್ಟಿಕೋನಕ್ಕೆ ಸಿಕ್ಕಾಕೊಂಡು ನೀನೇ ನರಳ್ತೀಯಲ್ವಾ. ಅಥವಾ ನಿಂಗೆ ವೈರಲ್ ಆಗಬೇಕು ಅಂತ ಆಸೆ ಇದ್ದರೆ ಓಕೆ, ಆದರೆ ನೋವು ಪಟ್ಕೊಳ್ತೀರ ಅಲ್ವಾ. ಕೆಲವು ಗಂಡಸ್ರು ಏನು ಮಾಡ್ತಾರೆ, ನೀನು ಈ ಥರ ಬಟ್ಟೆನೇ ಹಾಕ್ಕೋಬೇಕು ಅಂತ ಮಾಡರ್ನ್ ಕ್ಲೋತ್ಸೇ ಕೊಡಿಸ್ತಾರೆ.
ಕೆಲವರು ಇವಳು ಇದನ್ನೆಲ್ಲ ಹಾಕೊಂತಾಳೆ ಅಂತ ಕೆಟ್ಟ ಕೆಟ್ಟ ಪದದಿಂದ ಹೆಂಡತಿನ ಬೈತಾರೆ. ಸೊ ಇದರಿಂದ ಯಾವ್ದು ಸರಿ ಯಾವ್ದು ತಪ್ಪು ಅದಲ್ಲ. ನನ್ನ ವಾತಾವರಣದಲ್ಲಿ ನಮ್ಮ ಅಪ್ಪ ಅಮ್ಮ ಬಿಡ್ತಾರ, ಸಮಾಜ ಏನನ್ನತ್ತೆ ಅದು ಡಿಫ್ರೆಂಟ್ ಇಶ್ಯೂ. ಅದನ್ನೆಲ್ಲ ತಡ್ಕೊಳ್ಳೋ ಅಂಥ ಕ್ಲಿನಿಕಲ್ ಸ್ಟ್ಯಾಮಿನಾ, ಒಂದು ಸ್ಟ್ಯಾಮಿನಾ ಅಂದರೆ ಒಂದು ಮಾನಸಿಕ ದೃಢತೆ ಇರಬೇಕು, ದಾರ್ಢ್ಯ ಇರಬೇಕು. ಮನೋದಾರ್ಢ್ಯ ಯಾವಾಗಿರಲ್ಲ, ಪ್ರತಿಯೊಂದು ಒತ್ತಡ ಆಗ್ತಾ ಹೋಗುತ್ತೆ. ಆ ಒಂದು ಮನೋದಾರ್ಢ್ಯವನ್ನು ಬೆಳೆಸೋದೇ ಸೈಕಾಲಜಿಸ್ಟ್ ಕೆಲಸ. ಇಲ್ಲಿ ನೀನು ಗಂಡ ಹಿಂಗೆ ಅಂತಾನೆ, ನೀನು ಮದುವೆನಲ್ಲಿ ಇರೋಕ್ಕೆ ಇಷ್ಟಪಡ್ತೀಯಾ ಇಲ್ಲ ವಾಪಸ್ ಹೋಗ್ತೀಯಾ? ಮೇಡಮ್ ನನ್ನ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ, ನಾನು ಇವಾಗ ಡೈವೋರ್ಸ್ ಕೊಟ್ಬಿಟ್ರೆ ಅವಳನ್ನೂ ಯಾರೂ ಮದುವೆ ಮಾಡ್ಕೊಳ್ಳಲ್ಲ. ಆ ಪರಿಸ್ಥಿತಿನಲ್ಲೂ ಅಕ್ಕಂದರು ಮದುವೆನಲ್ಲಿ ಬದುಕ್ತಾರೆ. ಖಂಡಿತ. ಸೊ ಯಾವ್ಯಾವ ಸ್ಥಿತಿನಲ್ಲಿ ನೀವು ಆ ಮದುವೆನಲ್ಲಿ ಇರಬೇಕು ಅಂದ್ಕೊಂಡಿದ್ದೀರೋ ಆ ಮದುವೆನಲ್ಲಿ ನಿಮಗಿರೋ ಅಂಥ ಮನೋದಾರ್ಢ್ಯ ಇದೆಯಾ? ಯಾವುದನ್ನು ನೀವು ಟಾಲರೇಟ್ ಮಾಡ್ಕೊಳ್ತೀರಾ? ಅದು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಇದು ಮುಖ್ಯ ಆಗುತ್ತೆ. ನೀವು ಬೀರಿಯೋಕ್ಕೆ ಕೊಡ್ತೀರಾ, ಅದಕ್ಕೆ ನಾನು ಕುಡಿತೀನಿ, ಅದು ತಪ್ಪು. ನೀವು ಹಸಿಯಾಗಿ ಯಾವುದೋ ಒಂದು ಎತ್ಬಿಡ್ತೀರಾ ಗ್ಲಾಸು ಅಂದರೆ ಆಗಲ್ಲ. ಒಬ್ಬ ವ್ಯಕ್ತಿ 3 ಗ್ಲಾಸ್ ಕುಡಿದ್ರು ಅವನು ಔಟ್ ಆಗದೆ ಇರ್ಬೋದು, ನಾನು ಅರ್ಧ ಗ್ಲಾಸ್ಗೆ ಔಟ್ ಆಗ್ಬೋದು. ಹಾಗಾಗಿ ಪ್ರತಿಯೊಂದು, ಹಾಗಾದರೆ ಆಲ್ಕೋಹಾಲ್ ಇವಾಗ ಬಂದಿದ್ದ? ಇಲ್ಲ, ಯಾವಾಗಲೂ ನಮಗೆ ಕಳ್ಳು ಸಿಗ್ತಾಯಿತ್ತು, ಈಚಲ್ ಮರದ ಕೆಳಗಡೆ ಸಿಗ್ತಾಯಿತ್ತು, ದೇವತೆಗಳು ಕುಡಿತಾ ಇದ್ರು ಅಂತ ನಾವು ಕೇಳ್ತೀವಿ, ಸುರಾಪಾನ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಮಸ್ತಿ ಮಜಾ ಮಾಡೋ ಅಂಥದ್ದು ಪ್ರತಿಯೊಂದು ಕಾಲಮಾನದಲ್ಲೂ ಇದೆ. ಯಾವಾಗ ಅದು ಅಗತ್ಯಕ್ಕಿಂತ ಜಾಸ್ತಿ ಆಯಿತು ಅಂದಾಗ ಮಾನಸಿಕ ಒತ್ತಡ ಆಗುತ್ತೆ. ಮಾನಸಿಕ ಒತ್ತಡ ಅಂದರೆ ಸ್ಟ್ರೆಸ್ ಆಗುತ್ತೆ. ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಆವಾಗ ನೀವು ಯೋಗ ಮಾಡಿ, ಅದು ಬಾಡಿ ಕಂಟಾರ್ಷನ್ ಹೊರತು ಹೀಗೆ ನಿಂತ್ಕೋತೀರಾ, ಫ್ಲೆಕ್ಸಿಬಿಲಿಟಿಯಿಂದ ಮೈಂಡ್ ಬರಲ್ವಲ್ಲ. ಖಂಡಿತ. ಹಾಗಾಗಿ ಇದು ಮನಸ್ಸಿಗೆ ಭ್ರಮೆ ಹೊಟ್ಟೋಗ್ಬಿಡುತ್ತೆ. Subscribe to One India and never miss an update. Download the One India app now.